नमस्कार, मी श्वेता अंकले KMM मराठीच्या आजच्या बुलेटिनमध्ये आपल्या सगळ्यांचं स्वागत करते। काय घडलंय आज दिवसभरात सगळं काही जाणून घेणारच आहोत, पण बातमीपत्राला सुरुवात करूयात हेडलाईन्सनी। एका लाखापेक्षा अधिक उत्पन्न व सरकारी कर्मचाऱ्यांचे 45,000हून अधिक रेशन कार्ड अपात्र, 1,88,00,000 ठोठावण्यात आलाय दंड। बेळगाव अन्न नागरी पुरवठा विभागाचे उपसंचालक मल्लिकार्जुन नायक यांनी दिली माहिती। कॅन्टोन्मेंट बोर्डाच्या हद्दीतील रेल्वे स्टेशन बस स्थानकाची दयनीय अवस्था, बस स्थानकाची झालीय दुरावस्था, कॅन्टोन्मेंट बोर्डाचे साफ दुर्लक्ष। विविध लिंगायत संघटनांच्या पदाधिकाऱ्यांचे आंदोलन, लिंगायत समाजाच्या विकास कामांसाठी निधी उपलब्ध करून देण्याची केली मागणी, जिल्हाधिकाऱ्यांना सादर करण्यात आले निवेदन। आता पाहूयात सविस्तर बातम्या। 1 लाखापेक्षा अधिक उत्पन्न असलेल्या व्यक्तींची आणि सरकारी कर्मचाऱ्यांची 45,804 रेशन कार्डे अपात्र ठरवण्यात आली असून 1,88,75,946 रुपये दंड ठोठावण्यात आला असून ही रक्कम सरकारकडे जमा करण्यात आली असल्याची माहिती बेळगाव अन्न व नागरी पुरवठा विभागाचे उपसंचालक मल्लिकार्जुन नायक यांनी दिली। 1 लाखांपेक्षा अधिक उत्पन्न असलेल्या व्यक्तींना आणि सरकारी कर्मचाऱ्यांना 45,804 रेशन कार्डे अपात्र ठरवून 1,88,75,946 रुपये दंड ठोठावण्यात आला आहे आणि ही रक्कम सरकारकडे जमा करण्यात आली असल्याची माहिती बेळगाव अन्न व नागरी पुरवठा विभागाचे उपसंचालक मल्लिकार्जुन नायक यांनी दिली। बुधवारी त्यांच्या कार्यालयात प्रसारमाध्यमांशी बोलताना त्यांनी सांगितले की अन्न विभागाच्या आदेशानुसार 12,538 मयत सदस्यांची नावे शिधापत्रिकांमधून काढून टाकण्यात आली आहे। गेल्या नोव्हेंबर ते एप्रिल या 6 महिन्यांसाठी 19,000 शिधापत्रिका निलंबित करण्यात आल्याचे त्यांनी सांगितले। ಈಗಾಗಲೇ ನಮಗೆ ಮಾನ್ಯ ಆಯುಕ್ತರು ಆಹಾರ ನಾಗರಿಕ ಸರಬರಾಜು ಇಲಾಖೆಯವರಿಂದ 12,538 ಮೃತ ಹೊಂದಿದ ಸದಸ್ಯರು ಹಾಗೇ ಕಾರ್ಡ್ನಲ್ಲಿ ಇದ್ದರು, ಅಂಥದ್ದು ಅವ್ರಿಗೆ ಫ್ರೀಯಾಗಿ ರೇಷನ್ ಹೋಗ್ತಾ ಇತ್ತು। ಆ ಥರದ್ದನ್ನು 12,538 ಮೃತ ಸದಸ್ಯರನ್ನು ಡಿಲೀಟ್ ಮಾಡಿದ್ದೇವೆ, 1 ಪಾಯಿಂಟ್। ಅದೇ ಥರ ಕಳೆದ 6 ತಿಂಗಳಿಂದ ಅಂದರೆ ನವಂಬರಿಂದ ಏಪ್ರಿಲ್ವರೆಗೆ ಏನು ಕಳೆದ 6 ತಿಂಗಳಿಂದ ಯಾರು ರೇಷನ್ ತಗೊಳ್ಳದೇ ಇರೋಂಥವರು 6 ತಿಂಗಳು ತಗೊಳ್ಳದೇ ಇರೋರನ್ನ ಸಸ್ಪೆಂಡ್ ಮಾಡೋಕ್ಕೆ ಅಂತೇಳಿ ಮಾಹಿತಿ ಕೊಟ್ಟಿದ್ರು। ಅದು ಮಾನ್ಯ ಆಯುಕ್ತರ ಕಚೇರಿಯಿಂದ ಡೇಟಾ ರಿಸೀವ್ ಆಗಿದ್ದು। ಅದರ ಪ್ರಕಾರ 19,000 ಪಡಿತರ ಚೀಟಿಗಳಿದು, 19,000 ಪಡಿತರ ಚೀಟಿಗಳನ್ನು ಸಸ್ಪೆಂಡಲ್ಲಿ ಅಮಾನತಿನಲ್ಲಿ ಇಡಲಾಗಿದೆ। ಅದೇ ಥರ ಈ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 45,804 ಪಡಿತರ ಚೀಟಿಗಳು ವಿವಿಧ ಕಾರಣಗಳಿಂದ ಅನರ್ಹ ಪಡಿತರ ಚೀಟಿ, ಈವನ್ 1,20,000ಗಿಂತ ಜಾಸ್ತಿ ಇನ್ಕಮ್ಮು ಹೊಂದಿರುವಂಥ ಪಡಿತರ ಚೀಟಿ ಇರ್ಬೋದು, ಸರ್ಕಾರಿ ನೌಕರರು ಇರ್ಬೋದು, ಈ ಥರ ಇದ್ದ 45,804 ಪಡಿತರ ಚೀಟಿಗಳನ್ನು ರದ್ದುಪಡಿಸಿ ಸುಮಾರು ಅವರಿಗೆ 1,78,75,946 ರೂಪಾಯಿ ದಂಡ ವಿಧಿಸಿ ಸರ್ಕಾರಕ್ಕೆ ಜಮಾ ಮಾಡಲಾಗಿದೆ। ಅದೇ ಸರ್ಕಾರಿ ನೌಕರ ಇದ್ದವ್ರದ್ದು ಈಗ 1,88,00,000 ಪೆನಾಲ್ಟಿ ಹಾಕಿರೋದು ಅವರು। ಅಂದರೆ ಇಲ್ಲಿವರೆಗೆ ಯಾವಾಗ ಅಪಾಯಿಂಟ್ ಆರ್ಡ್ರ್ ಇರುತ್ತಲ್ಲ, ಅಪಾಯಿಂಟ್ ಆದ ದಿನದಿಂದ ಎಲ್ಲಿವರೆಗೆ ರೇಷನ್ ಕಲೆಕ್ಟ್ ಮಾಡಿರ್ತಾರೆ ಅದು KGಗೆ ಇಂತಿಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿ ಪೆನಾಲ್ಟಿನ ಕಲೆಕ್ಟ್ ಮಾಡೋದು। ಈಗಾಗಲೇ ಹೊಸ ಪಡಿತರ ಚೀಟಿ ದಿನಾಂಕ 11ರಿಂದ 20ರವರೆಗೆ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ಸರ್ವರ್ನ। ಅದೇ ಥರ ಈಗಾಗಲೇ ಪಡಿತರ ಚೀಟಿ ವಿತರಣೆ ಕಾರ್ಯ ಇದೇ ತಿಂಗಳು 11ನೇ ತಾರೀಕಿಂದ 20ನೇ ತಾರೀಕುವರೆಗೆ ಸರ್ವರು ಎನೇಬಲ್ ಇತ್ತು, ಅದು ಕಾರ್ಡು ಪ್ರೋಸೆಸ್ಸಲ್ಲಿ ಇದೆ ಕೊಡೋದು। ಅದಾದಮೇಲೆ GST ಇದೆಲ್ಲನೂ 1ರಿಂದ 10ನೇ ತಾರೀಕುವರೆಗೆ ಇರುತ್ತೆ ಸೇರ್ಪಡೆ ಅದೆಲ್ಲ।
ಅದರ ಹೊರತಾಗಿ ಯಾವುದಾದ್ರೂ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ನಾವು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ಆಯುಕ್ತರಿಗೆ, ಆದರೆ ಸರ್ವರ್ ಇಲ್ಲದೆ ಇರುವಂಥ ಸಮಯದಲ್ಲಿ ಮಾನ್ಯ ಆಯುಕ್ತರಿಗೆ ವರದಿ ಸಲ್ಲಿಸಿ, ಅಂದರೆ ಥ್ರೂ ಪ್ರಾಪರ್ ಚಾನಲ್ ತಹಶೀಲ್ದಾರಿಂದ ರಿಪೋರ್ಟ್ ನಾವು ತರಿಸ್ಕೊಂಡು ನಮ್ಮಿಂದ ರಿಪೋರ್ಟನ್ನು ಕಮಿಷನರಿಗೆ ಕಳಿಸಿದ್ದು ಅವರು ಅಪ್ರೂವಲ್ ಮಾಡಿಕೊಡ್ತಾರೆ. ಇಲ್ಲ, ನಾವು ಇನ್ಸ್ಪೆಕ್ಷನ್ ಮಾಡಿನೇ ತಗೊಳ್ತಾರೆ. ಇಲ್ಲ, ನಮಗೆ ನೌಕರರಿಗೆ ತಗೊಳ್ಳೋಕ್ಕಂತೂ ಅವಕಾಶ ಇಲ್ಲ. ಇದ್ದರೆ ಒಂದು ವೇಳೆ ತಗೊಂಡಿದ್ದರು ಅವ್ರದ್ದು HRMS ಡೇಟಾ ನಾವು ತಗೊಳ್ತೀವಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿರವರಿಂದ ಸಹ ಎಲ್ಲ ಇಲಾಖೆಗಳಿಗೂ ಸರ್ಕಾರಿ ನೌಕರರದ್ದು ಲಿಸ್ಟ್, ಅಂದರೆ ಮಾಹಿತಿ ಕೊಡೋಕ್ಕೆ ಹೇಳಿದ್ವಿ. ಎಲ್ಲ ಡಿಪಾರ್ಟ್ಮೆಂಟಿಗೂ, ಜಿಲ್ಲೆಯಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟಿಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಂದನೇ ಪತ್ರ ಬರೆದಿದ್ದೀವಿ. ಅವರು ಮಾಹಿತಿ ಕೊಟ್ಟಿದ್ದ ಕೂಡಲೇ ನಾವು HRMS ಮತ್ತು ಆಧಾರ್ ನಂಬರ್ ನಾವು ನಮ್ಮ ಲಾಗಿನ್ನಲ್ಲಿ ಚೆಕ್ ಮಾಡಿದರೆ ಇವರು ನೌಕರದಾರರು ಇದ್ದಾರಾ ಅಂತೇಳಿ ಗೊತ್ತಾಗ್ತದೆ. ಅವ್ರ ಹೆಸರು ಸಮೇತ ಎಲ್ಲ ಕೊಟ್ಟಿರ್ತಾರೆ. ಆ ಥರ ಇದು ನಿರಂತರ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಅನರ್ಹ ಪಡಿತರ ಚೀಟಿ पत्ते हचवोದು. रेशन घेणाऱ्या सरकारी कर्मचाऱ्यांना दंड ठोठावण्यात आला आहे. ज्या दिवशी सरकारी कर्मचारी कामावर रुजू झाले त्या दिवसापासून आजपर्यंत सर्व दंड मोजून ठोठावण्यात आलाय. सर्व विभागातील शासकीय कर्मचाऱ्यांची यादी आम्ही जिल्हाधिकाऱ्यांकडे यापूर्वीच मागवली आहे. आधार क्रमांकाद्वारे शिधापत्रिकेत नाव असल्यास ते शोधून काढू अशी माहिती त्यांनी दिली. विनोद कोलकार, KMM मराठी, बेळगाव. कॅन्टोन्मेंट बोर्ड हद्दीत येणाऱ्या रेल्वे स्टेशन बस स्थानकाची दयनीय अवस्था झाली आहे. याबाबतचे वृत्त आमच्या वृत्तवाहिनीने प्रसारित केले होते, पण कॅन्टोन्मेंट बोर्डाचा चाल ढकलपणा यावेळी दिसून आलाय. कॅन्टोन्मेंट बोर्ड हद्दीत येणाऱ्या रेल्वे स्टेशन बस स्थानकाची अत्यंत दयनीय अवस्था झाली आहे. स्वातंत्र्यपूर्व काळापासून अस्तित्वात असणारे हे एकमेव बस स्थानक आहे. 10 वर्षांपूर्वी या बस स्थानकाचे कोट्यवधी रुपये खर्च करून नूतनीकरण करण्यात आले होते, परंतु येथील सोयी सुविधांमध्ये मात्र कोणत्याच प्रकारचा फरक पडलेला नाही. याबाबत आमच्या KMMच्या प्रतिनिधींनी या ठिकाणी भेट दिली. याबाबतचा सविस्तर वृत्तांत आमच्या KMM वृत्तवाहिनीवर प्रसारित करण्यात आला होता. पण इतके दिवस उलटूनही या ठिकाणाची अवस्था दिवसेंदिवस वाईटच होत चालली आहे. आता तरी कॅन्टोन्मेंट बोर्डाला जाग यावी अशी अपेक्षा आहे. कॅन्टोन्मेंट बोर्डाने कोट्यवधी रुपयांचा निधी पाण्यात जाऊ नये यासाठी येथे आवश्यक सुविधा पुरवण्याची मागणी प्रवासी करत आहेत. संकल्प शिंदे, KMM मराठी, बेळगाव. विविध लिंगायत संघटनांच्या पदाधिकाऱ्यांनी बुधवारी आंदोलन करून लिंगायत समाजाच्या विकास कामांसाठी निधी उपलब्ध करून देण्याची मागणी करणारे निवेदन जिल्हाधिकाऱ्यांना दिले. विविध लिंगायत संघटनांच्या पदाधिकाऱ्यांनी बुधवारी आंदोलन करून लिंगायत समाजाच्या विकास कामांसाठी निधी उपलब्ध करून देण्याची मागणी करणारे निवेदन जिल्हाधिकाऱ्यांना दिले. शासनाकडून मिळणारे अनुदान आणि बेळगावच्या लिंगायत संघटनांना मिळालेले अनुदान यांचा योग्य वापर झाला नसून उधळपट्टी करण्यात आली असल्याचा संशय व्यक्त होत आहे. ನಾವೆಲ್ಲ ನನ್ನ ಹೆಸರು ಚಂದ್ರಶೇಖರ್ ಬೆಂಬಳಿ. ನಾವೆಲ್ಲ ಲಿಂಗಾಯತ್ ಸಂಘಟನೆ ವತಿಯಿಂದ DC ಅವರಿಗೆ ಒಂದು ಲೆಟರ್ ಕೊಡಕ್ಕೆ ಬಂದಿದ್ದೀವಿ. ವಿಷಯ ಏನಂದ್ರೆ ನಮಗೆ 1 ಕೋಟಿ ರೂಪಾಯಿ 2018 ರೂಪಾಯಿ ಸ್ಮಶಾನ ಡೆವಲಪ್ಮೆಂಟ್ಗೋಸ್ಕರ ಕೊಟ್ಟಿದ್ದಾರೆ. ಅದು ಹಣ ಎಲ್ಲಿ ಖರ್ಚಾಯ್ತು, ಎಷ್ಟು ಖರ್ಚಾಯಿತು, ಎಷ್ಟು ಉಳಿತು, ಮತ್ತು ಎಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ. ಅದ್ರಗೋಸ್ಕರ ನಮಗೆ ಅದು ಇನ್ಫಾರ್ಮೇಷನ್ ಬೇಕಾಗೈತೆ. ಎಷ್ಟು ಉಳಿತು ಮತ್ತು ಯಾವ ಸ್ಮಶಾನಕ್ಕೆ ಎಲ್ಲಿ ಮಾಡಿದರು. ನಮ್ಮ ಸಮಾಜದ್ದು ಒಂದು 3-4 ಸ್ಮಶಾನ ಅದಾವೆ. ಎಲ್ಲ ಕಡೆ ಮಾಡಬೇಕಿತ್ತು. ಯಾವ ಸ್ಮಶಾನ ಮಾಡ್ಯಾರ ಅನ್ನೋ ಡೀಟೇಲ್ ಇನ್ಫಾರ್ಮೇಷನ್ ನಮಗೆ ಕೊಡಬೇಕು. ಇಷ್ಟು ನಮ್ಮ ರಿಕ್ವೆಸ್ಟ್ ಐತಿ. ಮತ್ತು ಎಷ್ಟು ಹಣ ಉಳಿದೈತಿ? ಹಣ ಗೌರ್ಮೆಂಟಿಂದ, ಸರ್ಕಾರದಿಂದ ಸ್ಮಶಾನ ಸೊಲಾಗನ ಮಾಡ್ಯಾರ. ಅದು ಎಲ್ಲಿ ಯುಟಿಲೈಸ್ ಆಗೈತಿ, ಎಷ್ಟಾಗೈತಿ, ಏನೂ ಇನ್ಫಾರ್ಮೇಷನ್ ಇಲ್ಲ. ಲಿಂಗಾಯತ 100 ಕಾಯಕ ಪಂಗಡಗಳ ಮಹಾಒಕ್ಕೂಟ ಬೆಳಗಾವಿ ಜಿಲ್ಲೆ ಮತ್ತು ಎಲ್ಲ ಬಸವಪರ ಸಂಘಗಳನ್ನು ಒಳಗೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಏನಿದೆ ಅಂದ್ರೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಯಾವುದೇ ಲಿಂಗಾಯತ ಸಮುದಾಯಕ್ಕೆ ಬರುವ ಅನುದಾನ ಜಾಗಗಳನ್ನು ಈ ಕಮಿಟಿಗೆ ತಿಳಿಸಬೇಕು.
ಎಲ್ಲ ಡಿಪಾರ್ಟ್ಮೆಂಟ್ ZP TP ಸಮಾಜ ಕಲ್ಯಾಣ ಇಲಾಖೆ ಕಾರ್ಪೊರೇಷನ್ DC ವತಿಯಿಂದ ಯಾವುದೇ ಬಂದ್ರು ಈ ಕಮಿಟಿ ವತಿಯಿಂದ ಪ್ರಾಪರ್ ಆಗಿ ನಿರ್ಣಯ ತಗೊಂಡು ಕೆಲಸಗಳಾಗಬೇಕು. ಪ್ರತಿಯೊಂದು ದುಡ್ಡಿಂದು ಲೆಕ್ಕ ಇರಬೇಕು, ಟ್ರಾನ್ಸ್ಪರೆನ್ಸಿ ಆಗಿ ಲಿಂಗಾಯತರಿಗೆ ತಿಳಿಬೇಕು ಅನ್ನೋದು. ಮತ್ತೆ ಇನ್ನಿತರ ಮೇಂಟೆನೆನ್ಸ್ ದುಡ್ಡುಗಳು ಬರ್ತವೆ, ಅವೆಲ್ಲ ಚರ್ಚೆ ಆಗಬೇಕು, ಕರೆಕ್ಟ್ ಆಗಿ ನಿರ್ಣಯ ಮಾಡ್ಬೇಕಂತ ಇದೊಂದು ಮುನ್ನೆಚ್ಚರಿಕೆ ಗೌರ್ಮೆಂಟ್ ದವರಿಗೆ ಕೊಡ್ತಾ ಇದ್ದೇವೆ. ಪ್ರೇಮ್ ಚೌಗ್ಲಾ ಈಗ ಎಷ್ಟು ಎಲ್ಲೆಲ್ಲಿ ಫಂಡ್ ಅದು 2019ದಾಗ ಏನ್ ಬಂದಿದೆ 1 CR ಅದರದ್ದು ಲೆಕ್ಕ ಎಲ್ಲ ಬೇಕು. ಬೇರೆ ಲಿಂಗಾಯತ ಸಮುದಾಯದ ಬೇರೆ ಕೆಲಸಗಳ ಅನುದಾನ ಜಾಗಗಳು ಕೂಡ ಅದರದೆಲ್ಲ डिटेल ಎಲ್ಲ DC ಅವರು ಮತ್ತು ಕಾರ್ಪೊರೇಷನ್ कमिशनर ಕೊಡಬೇಕಂತ. भेदभाव न करता योग्य वाटप करण्यात यावे असं या याचिकेमध्ये नमूद करण्यात आलं आहे. यावेळी प्रेम चौगुला आदी उपस्थित होते. विनोद कोलकार, KMM मराठी, बेळगाव. राज्यातील प्रशिक्षणार्थी वैद्यकीय महाविद्यालयातील निवासी डॉक्टरांच्या वेतनात वाढ करण्याच्या मागणीसाठी मंगळवारी सायंकाळी बेळगावातील बिम्स रुग्णालयात अनोखे आंदोलन छेडण्यात आले. राज्यातील प्रशिक्षणार्थी वैद्यकीय महाविद्यालयातील निवासी डॉक्टरांच्या वेतनात वाढ करण्याच्या मागणीसाठी मंगळवारी सायंकाळी बेळगावमधील बिम्स रुग्णालयात अनोखे आंदोलन करण्यात आले. आम्हाला चहा विक्रेत्यांपेक्षा कमी पगार मिळतो. राज्यातील विद्यार्थ्यांचे शैक्षणिक शुल्क खूप जास्त असून त्यामुळे आपल्या दैनंदिन जीवनात अनेक अडथळे निर्माण होत असल्याची तक्रार त्यांनी केली. इतर राज्यांमध्ये विद्यार्थ्यांची फी कमी आणि पगार जास्त आहे, मात्र सरकारने आमच्याकडे दुर्लक्ष केल्याचे ते म्हणाले. आम्ही आपत्कालीन सेवा देत आहोत, परंतु सरकारने मागण्या तातडीने मान्य कराव्यात अशी मागणी निवासी वैद्यकीय अधिकाऱ्यांनी केली. राजशेखर हिरेमठ, KMM मराठी, बेळगाव. बेळगाव तालुक्यातील कर्ले गावामध्ये भर रस्त्यात केलेल्या हत्या प्रकरणी विशेष टीम स्थापन करण्यात आल्याचे शहर पोलीस आयुक्त याडा मार्टिन यांनी सांगितले. बेळगाव तालुक्यातील कर्ले गावामध्ये भर रस्त्यामध्ये हत्या करण्यात आली होती. या प्रकरणी विशेष टीम स्थापन करण्यात आली आहे असे नगर पोलीस आयुक्त याडा मार्टिन मार्म्यान यांनी सांगितले. बुधवारी शहरामध्ये पत्रकारांशी बोलताना त्यांनी सांगितले की कर्ले गावातील 52 वर्षीय मोहन तलवार यांची हत्या करणाऱ्या आरोपींचा मागोवा घेण्यात येत असून त्यांना लवकरच अटक केली जाईल. हत्येच्या कारणांविषयी अद्याप माहिती मिळालेली नसली, परंतु आरोपींना अटक केल्यानंतर याबद्दल अधिक माहिती समजेल असे ते म्हणाले. 24ರಲ್ಲಿ ಬೆಳಗಾವಿ ರೂರಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮರ್ಡರ್ ಕೇಸ್ ಕಂಪ್ಲೇಂಟ್ ಆಗಿದೆ. ಇದರಲ್ಲಿ ಸೇವಂತ ತಲ್ವಾರ್ ಅವರು ಒಂದು ಅರ್ಜಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದಾರೆ. ಅರ್ಜಿದಲ್ಲಿ ಅವರು ಬರೆದಿದ್ದಾರೆ ದಟ್ ಮಿಸ್ಟರ್ ಮೋಹನ್ ತಲ್ವಾರ್ ಅವ್ರ ಮೇಲೆ ರೋಡ್ನಲ್ಲಿ ಮರ್ಡರ್ ಆಗಿದೆ ಅಂತ. ಅದು ಮಾಹಿತಿ ಬಂದ ತಕ್ಷಣ ಇನ್ಸ್ಪೆಕ್ಟರ್ ACP ಮತ್ತು DCP ಅವರು ಸ್ಪಾಟ್ಗೆ ಹೋಗಿದ್ರೆ, ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದರೆ, ಎಲ್ಲ ಎಕ್ಸಾಮಿನ್ ಮಾಡಿದರೆ ಹೇಗೆ ಅದು ಮರ್ಡರ್ ಆಗಿತ್ತು, ಯಾಕೆ ಆಗಿದೆ ಮತ್ತು ಯಾವ ರೀತಿಯಿಂದ ಮರ್ಡರ್ ಆಗಿರ್ಬೋದು ಅಂತ ಆ ಸ್ಪಾಟಲ್ಲಿ ಅವರು ಎಲ್ಲ ಪರಿಶೀಲಿಸಿ ಮಾಡ್ಕೊಂಡಿದ್ರೆ. ಮತ್ತು ಆಮೇಲೆ PI ರೂರಲ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಟು ಡಿಟೆಕ್ಟ್ ದ ಮರ್ಡರ್ ಕೇಸ್. ಆಲ್ರೆಡಿ ಈಗ ನಾವು ಏರ್ ಟೀಮ್ಸ್ ನಾವು ಮಾಡಿದ್ವಿ ಮತ್ತು ಏರ್ ಜಾಗಗೆ ನಾವು ಕಳಿಸಿದ್ವಿ. ನಮ್ಮಲ್ಲಿ ಈಗ ಕೆಲವರು ಸಸ್ಪೆಕ್ಟ್ಸ್ ಇದ್ದಾರೆ. ಸದ್ಯಕ್ಕೆ ಯಾರಿಗೆ ಅರೆಸ್ಟ್ ಮಾಡಿಲ್ಲ, ಬರೀ ಕೆಲವ್ರ ಮೇಲೆ ಸ್ವಲ್ಪ ಸಂಶಯ ಆಗಿದೆ. ಈಗ ಮತ್ತು ನಾವು ಬೇರೆ ಥರ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾಯಿದ್ವಿ. ಸ್ಪಾಟಲ್ಲಿ ಕೂಡ ನಮಗೆ ಸ್ವಲ್ಪ ಎವಿಡೆನ್ಸ್ ಬಂದಿದೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸದ್ಯಕ್ಕೆ ನಾವು ಕಲೆಕ್ಷನ್ ಮಾಡ್ತಾಯಿದ್ವಿ. ರೀಸನ್ ಅದು ಏನೂ ಗೊತ್ತಿಲ್ಲ. ಅಕ್ಯೂಸ್ ಅರೆಸ್ಟ್ ನಂತರ ನಮಗೆ ಗೊತ್ತಾಗುತ್ತೆ ಯಾಕೆ ಮರ್ಡರ್ ಆಗಿದೆ. ಮತ್ತು ತನಿಖೆ ಕೂಡ ಈಗ ಇನ್ನೂ ನಡೀತಾ ಇದೆ. ತನಿಖೆ ಏನು ಮುಂದೆ ಹೋಗುವಾಗ ನಮಗೆ ಗೊತ್ತಾಗುತ್ತೆ ಯಾಕೆ ಮರ್ಡರ್ ಆಗಿದೆ. ಆದರೆ ಸದ್ಯಕ್ಕೆ ನಮ್ಮ ಹತ್ರ ಮಾಹಿತಿ ಎಲ್ಲ ಯಾಕೆ ಆಗಿತ್ತು. ನಿನ್ನೆ ಕೂಡ ಒಂದು ಅಟೆನ್ಷನ್ ಡೈವರ್ಷನ್ ಅದು ಆಗಿದೆ.
ಆದರೆ 2 ಕೇಸ್ನಲ್ಲಿಯೂ ನಮಗೆ ಸ್ವಲ್ಪ ಎವಿಡೆನ್ಸ್ಗೆ ಸ್ವಲ್ಪ ಕ್ಲೂಸ್ ಇದೆ ಯಾರು ಮಾಡಿದರೆ ಅಂತ. ಮತ್ತು ಮೊನ್ನೆ ಕೂಡ ನಾವು ಭಾಳಷ್ಟು ಕೇಸಸ್ಗಳು ನಾವು ಡಿಟೆಕ್ಷನ್ ಮಾಡಿದ್ವಿ. ಐ ಥಿಂಕ್ ಈ ತಿಂಗಳು ಮತ್ತು ಲಾಸ್ಟ್ ಮಂತ್ ಸುಮಾರು ಐ ಥಿಂಕ್ 9-10 ಕೇಸಸ್ ನಾವು ಎಲ್ಲ ಡಿಟೆಕ್ಷನ್ ಮಾಡಿದ್ವಿ. ಸೊ ಈಗ ಕಳ್ತನ ನಿಮ್ಮ ಹೇಳ್ದಂಗೆ ಕಳ್ತನ ಈಗ ಆಗ್ತಾಯಿದೆ ಸಿಟಿದಲ್ಲಿ, ಆದ್ರೂ ನಾವು ಕೂಡ ಬೇರೆ ಬೇರೆ ಸ್ಟೆಪ್ಸ್ ನಾವು ತೊಗೊಳ್ತಾ ಇದ್ವಿ. ಈಗ ಪ್ರಿವೆಂಟಿವ್ ಸ್ಟೆಪ್ಸ್ ಕೂಡ ಈಗ ನಾವು ತೊಗೊಳ್ತಾ ಇದ್ವಿ. ಈಗ ಇದು ಕ್ರೈಮ್ ಅವೇರ್ನೆಸ್ ಬಗ್ಗೆ ಕೂಡ ಈಗ ನಾವು ಶುರು ಮಾಡಿದ್ವಿ. ಈ ಮಾರ್ಕೆಟ್ ಸ್ಟೇಷನ್ನಲ್ಲಿ, ಶಾಪುರ್ ಸ್ಟೇಷನ್ನಲ್ಲಿ ಇದು ಎಲ್ಲ ಶುರು ಮಾಡಿದ್ವಿ. ಮತ್ತು ಡಿಟೆಕ್ಷನ್ ಕೂಡ ಅದು ಆಗ್ತಾ ಇದೆ. ಅದು ಕೂಡ ನಾವು ಈಗ ಒಂದು ಸ್ಪೆಷಲ್ ಡ್ರೈವ್ ಅದು ಮಾಡಬೇಕು. ಅದಕ್ಕೆ ನಾವು ಇದು HBT ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟಿದ್ವಿ. ನಿಮ್ಮ ಹೇಳ್ದಂಗೆ ಬಹುಶಃ ಇದು ಚೈನ್ ಸ್ನ್ಯಾಚಿಂಗ್ ಕೇಸಸ್ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಬೇಕು. ಮೊನ್ನೆ ಅವರು ACP ಅವರು ಎಲ್ಲ CCTV ಫುಟೇಜ್ ಅವರು ತೊಗೊಂಡಿದ್ದಾರೆ. ಈಗ ಸ್ವಲ್ಪ ಚೆಕ್ ಮಾಡ್ತಾ ಇದ್ದಾರೆ, ಇದು ಚೈನ್ ಸ್ನ್ಯಾಚಿಂಗ್ ಹೇಗೆ ಆಗ್ತಾಯಿದೆ, ಎಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ, ಮತ್ತು ಇದು ಬೈಕ್ ರಿಜಿಸ್ಟ್ರೇಷನ್ ನಂಬರ್ ಇದು ಎಲ್ಲ ನಾವು ಈಗ ಸ್ವಲ್ಪ ಚೆಕಿಂಗ್ ಮಾಡ್ತಾಯಿದ್ವಿ. RTO ಕೂಡ ನಾವು ಡೀಟೇಲ್ಸ್ RTOಯಿಂದ ಕೂಡ ನಾವು ಡೀಟೇಲ್ಸ್ಗೆ ಕೇಳಿದ್ವಿ. ಯಾಕಂದರೆ ಫುಟೇಜಲ್ಲಿ ಅದು ನಂಬರ್ ಎಷ್ಟು ಇದೆ ಅಂತ ಅದು ಅಷ್ಟು ಕ್ಲಿಯರ್ ಬರಲಿಲ್ಲ. ಆದರೆ ಇದು ಮಾಡೆಲ್ ಮತ್ತು ಕಲರ್ ಮೇಲೆ ನಾವು ಡೀಟೇಲ್ಸ್ ನಾವು ಕೇಳಬೇಕು, ನಾವು ಕೇಳಿದ್ವಿ. ಭಾಳ ಹಾಂ ಹಾಂ ಸದ್ಯಕ್ಕೆ ಆ ಥರ ಯಾವುದು ಸುದ್ದಿ ಇಲ್ಲ. ಅಟ್ಲೀಸ್ಟ್ ನಾನು ಈಗ ಫ್ರಮ್ ದ ಲಾಸ್ಟ್ ಈಗ 1 ವರ್ಷ ಇಂದ ಈ ಪ್ರಾಪರ್ಟಿ ಅಫೆನ್ಸಸ್ ನಾನು ರಿವ್ಯೂ ಮಾಡಿದ್ದೀನಿ. ನೀವು ಬರುವಾಗ ಕೂಡ ಇದು ಪ್ರಾಪರ್ಟಿ ಕೇಸಸ್ ಬಗ್ಗೆ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನಮ್ಮಲ್ಲಿ ಎಷ್ಟು ಕಳ್ತನ ಆಗಿದೆ ಜಾಸ್ತಿ ಇದು ಲೋಕಲ್ MOBS ಮಾಡಿದರೆ, ಲೋಕಲ್ ಇಲ್ಲ ಅಂದರೆ ಲೋಕಲ್ ಅಂದರೆ ಸಿಟಿ ಅವರು ಮಾಡಿದರೆ, ಅಥವಾ ಇದು ಜಿಲ್ಲೆಯಿಂದ ಅಥವಾ ಸುತ್ತ ಇದು ಅಕ್ಕಪಕ್ಕ ಏರಿಯಾದಿಂದ ಬಂದಿದ್ದಾರೆ. ಇಲ್ಲ, ಕೇಸಸ್ ತೊಗೋಬೇಕು, ಅದು ಕಂಪಲ್ಸರಿ ಇದೆ. ಆದರೆ ಯಾವುದು ವರ್ಕಿಂಗ್ ಆಗಬಾರ್ದು. ಮತ್ತು ಈಗ ನಮ್ಮಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು, ನಮ್ಮಲ್ಲಿ ಅದು 112 ಅದು ಶುರು ಆಗಿದೆ. ಈಗ ತಕ್ಷಣ ಯಾವುದು ಚೈನ್ ಸ್ನ್ಯಾಚಿಂಗ್ ಆದರೆ, ಯಾವುದು ಕಳ್ತನ ಆದರೆ ಜನ ಡೈರೆಕ್ಟ್ ಇನ್ಸ್ಪೆಕ್ಟರ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾ ಇಲ್ಲ, ಅದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ಮತ್ತೆ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಬರ್ತಾ ಇದೆ, ಮತ್ತು ಕಂಟ್ರೋಲ್ ರೂಮಿಂದ ಇನ್ಸ್ಪೆಕ್ಟರ್ಗೆ ಹೋಗ್ತಾ ಇದೆ, ಮತ್ತು ಆಮೇಲೆ ನಮ್ಮ ಟೀಮ್ ರೀಚ್ ಆಗ್ತಾ ಇದೆ. ಸೊ ಅದರಲ್ಲಿ ನಾವು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ವಿ. ಸೊ ನಮ್ಮ ಗಮನ ಬರೀ ಒಂದು ಲಾಸ್ಟ್ ಟೈಮ್ ಈ ಥರ ಆಗಿದೆ, ಕಂಪ್ಲೇಂಟ್ ಬಂದಿತ್ತು, ಕಾಲ್ ಬಂದಿತ್ತು, ಆದರೆ ಕೇಸ್ ಮಾಡಿಲ್ಲ. ಬಾಕಿ ಕೇಸಸ್ಗಳಲ್ಲಿ ಎಲ್ಲ FIR रजिस्ट्रेशन आಗಿದೆ. शहरामध्ये चोरी, घरफोडी आणि दुकानफोडींच्या घटना वाढतायत. यासाठी विशेष टीम स्थापन केली जाईल आणि पुन्हा अशा घटनांची पुनरावृत्ती होऊ नये याची काळजी घेतली जाईल. सार्वजनिकांनी पोलीस विभागाला सहकार्य करावे, तसेच चोरीच्या घटनांमध्ये त्वरित 112 नंबरला कॉल करावे असेही त्यांनी सांगितले. विनोद कोलकार, KMM मराठी, बेळगाव. बातमीपत्रामध्ये वेळ झाली एक छोट्याशा विरामाची. कुठे जाऊ नका, पाहत रहा KMM मराठी. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया.
परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गल्ली, बेलगाम। विरामानंतर तुम्हा सगळ्यांचं पुन्हा एकदा स्वागत। पाहूयात पुढची बातमी। सवदत्ती बैलहुंगल तालुका रुग्णालयात महिला तुटपुंजा पगारावर काम करत आहेत। कमी पगार देणाऱ्या कंत्राटदारांना कामावरून काढून टाकण्याच्या सूचना देण्यात आल्याचे राज्य महिला आयोगाच्या अध्यक्षा डॉक्टर नागलक्ष्मी चौधरी यांनी सांगितले। सवदत्ती बैलहुंगल तालुका रुग्णालयात महिला तुटपुंजा पगारावर काम करत आहेत। कमी पगार देणाऱ्या कंत्राटदारांना कामावरून काढून टाकण्याच्या सूचना देण्यात आल्याचे राज्य महिला आयोगाच्या अध्यक्षा डॉक्टर नागलक्ष्मी चौधरी यांनी सांगितले। बुधवारी जिल्हाधिकारी कार्यालयात पत्रकार परिषदेत त्या बोलत होत्या। त्या म्हणाल्या की बेळगाव जिल्ह्यात 6 महिन्यात 251 महिला बेपत्ता झाल्या आहेत। 3 ದಿನಗಳಿಂದ ನಾನು ಬೆಳಗಾವಿ ಜಿಲ್ಲಾ ಪ್ರವಾಸ ಮಾಡಿದ್ದೇನೆ। ಮೊದಲು ಸವದತ್ತಿ, ಆಮೇಲೆ ಬೆಳಗಾಂ ರೂರಲ್, ಮತ್ತು ಇವತ್ತು ಬೆಳಗಾಂ ಏನು ಅರ್ಬನ್। ಸೊ ಅಂದರೆ ಜಸ್ಟ್ ಒಂದೊಂದು ಪ್ಲೇಸ್ ನಾವು ಎಲ್ಲಾನು ಕವರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ। ಸೊ ನಾವು ಸವದತ್ತಿಗೆ ಬಂದ ಮೇಲೆ ಅಲ್ಲಿ ನಾವು ದೇವದಾಸಿಯರ ಜೊತೆ, ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆ, ಹೆಣ್ಣುಮಕ್ಕಳು, ಅಂಗನವಾಡಿ ಟೀಚರ್ಸು, ಆಶಾ ಕಾರ್ಯಕರ್ತೆಯರು ಅವರೊಟ್ಟಿಗೆ ಒಂದು ಕಾನೂನಿನ ಒಂದು ಅರಿವಿನ ಕಾರ್ಯಕ್ರಮ। ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಅವರಿಗೆ ಏನಿದೆ, ಸರ್ಕಾರದಿಂದ ಏನಿದೆ, ಕಾನೂನು ಏನಿದೆ ಅನ್ನೋದೇ ಗೊತ್ತಿಲ್ಲ। ಸೊ ಕಾನೂನಿನ ಅರಿವಿನ ಕಾರ್ಯಕ್ರಮನ ಮಾಡಿದ್ವಿ। ಮತ್ತು ಅಲ್ಲಿನ ಸವದತ್ತಿಯ ಇಒ ನನ್ನ ಜೊತೆ ಇದ್ದರು। ಸೊ ಅವರು ಅಲ್ಲಿ ಎಷ್ಟು ಎಂಪವರ್ಮೆಂಟ್ ಮಾಡಿದ್ದಾರೆ, ಸಬಲೀಕರಣ ಮಾಡಿದ್ದಾರೆ ಹೆಣ್ಣುಮಕ್ಕಳನ್ನು, ಎಷ್ಟು ಕೋಟಿ ಅನುದಾನವನ್ನು ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಕೊಟ್ಟಿದ್ದಾರೆ। ಸಣ್ಣ ಸಣ್ಣ ಉದ್ಯಮಗಳಿಗೆ ಎಷ್ಟೊಂದು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ। ಎಷ್ಟು ಜನ ಅಂದರೆ ಅದನ್ನು ಪ್ರತಿ ತಾಲೂಕಿನ ರಿವ್ಯೂನ ನಾನು ತೊಗೊಳ್ತೇನೆ, ಅಂದರೆ ನಾವು ರಿಪೋರ್ಟ್ ತೊಗೊಳ್ತೇವೆ। ಅಲ್ಲಿ ಇಒ ಆ್ಯಕ್ಚುಲಿ CEO ಅವರು ಭಾಳ ಚೆನ್ನಾಗೆ ಕೆಲಸ ಮಾಡಿದ್ದಾರೆ ಈ ಬೆಳಗಾವಿ ಜಿಲ್ಲಾದಲ್ಲಿ। ಯಾಕಂದರೆ ನಾನು ಸವದತ್ತಿ ಅನ್ನೋ ಒಂದು ನಾವು ನೋಡಿದಾಗ ಮಹಿಳಾ ಸಬಲೀಕರಣಕ್ಕೆ ಭಾಳಷ್ಟು ಅನುದಾನವನ್ನು ಮಹಿಳೆಯರಿಗೆ ತಲುಪುವಂಥ ಕೆಲಸವನ್ನು, ಅವರ ಬದುಕನ್ನು ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ ಜಿಲ್ಲಾ। ಎರಡನೇದು, ನಾನಲ್ಲಿ ದಿಢೀರ್ನೇ ಪೊಲೀಸ್ ಸ್ಟೇಷನಿಗೂ ಸಹ ಭೇಟಿ ಮಾಡಿದೆ। ಕಳೆದ 6 ತಿಂಗಳಲ್ಲಿ ಎಷ್ಟು 8-9 ಮಿಸ್ಸಿಂಗ್ ಕೇಸಲ್ಲಿ ಕಂಪ್ಲೇಂಟ್ ಆಗಿತ್ತು ಅಲ್ಲಿ ಒಂದು ಲೋಕಲ್ ಸ್ಟೇಷನಲ್ಲಿ। ಒಂದು ಬಿಟ್ಟು ಮಿಕ್ಕಿದ್ದೇನೆ ಎಲ್ಲವನ್ನು ಟ್ರೇಸ್ ಮಾಡಿದ್ರು। ಮತ್ತು ನಾನಲ್ಲೊಂದು ಅಂಗನವಾಡಿ ಶಾಲೆಗೆ ಹೋಗಿದ್ದೆ। ಅಂಗನವಾಡಿ ಶಾಲೆಯಲ್ಲಿ ಪ್ರತಿಯೊಂದು ಸರ್ಕಾರದಿಂದ ಬರುವಂಥ ಪ್ರತಿಯೊಂದು, ಅದು ವೇಟ್, ಮಗು, ಈಗ ಮಕ್ಕಳು ಬರ್ತಾರೆ, ಎಲ್ಲೆಲ್ಲ ಬಡವ್ರ ಮಕ್ಕಳೇ ಬರ್ತಾರೆ। ಸೊ ಬಡವ್ರ ಮಕ್ಕಳು ಬಂದಾಗ ವೇಟ್ ಕಡಿಮೆ ಇರುತ್ತೆ, ಪೌಷ್ಟಿಕಾಂಶ ಇರಲ್ಲ, ಅವರನ್ನು ಯಾವ ಥರ ನ್ಯೂಟ್ರಿಷನ್, ನಮ್ಮ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಚೈಲ್ಡ್ ಪ್ರೊಟೆಕ್ಷನ್, ಇದಕ್ಕೆ ಯಾವ ಥರ ಅವರನ್ನು ಕರ್ಕೊಂಡು ಹೋಗ್ತಾರೆ, ಆ ಮಗುವಿನ ಬೆಳವಣಿಗೆಗೆ ಯಾವ ಥರ ಕೆಲಸ ಮಾಡ್ತಾರೆ, ಪ್ರತಿಯೊಂದು ಅವ್ರ ಮೊಟ್ಟೆ ಫ್ರೆಶ್ ಇದೆಯಾ, ಅಥವಾ ಯಾಕಂದರೆ ಈಗ ಟೀಚರ್ಸ್ಗೆ ಅಕೌಂಟಿಗೆ ದುಡ್ಡು ಹಾಕೋದ್ರಿಂದ ಯಾವ ಥರ ಮೊಟ್ಟೆ ತದೆ, ಯಾಕಂದರೆ ನಾವು ರೀಸೆಂಟಾಗೂ ನೋಡಿದ್ದೀವಿ ಮೊಟ್ಟೆಗಳು ಯಾವ ಥರ ಮಾಡ್ತಾರೆ ಅಂತೆಲ್ಲ ಹೇಳಿ। ಮತ್ತು ಮಕ್ಕಳು ಕೊಡುವಂಥ ಊಟ, ಅಲ್ಲಿ ಸ್ವಚ್ಛತೆ, ಶೌಚಾಲಯ, ಅದನ್ನು ಸಹ ನಾನು ಹೋಗಿದ್ದಂಥ ಅಂಗನವಾಡಿ ಚೆನ್ನಾಗೇ ಇತ್ತು। बीम्स रुग्णालयात सेफ्टी नाही, CCTV नाही, डॉक्टर नाहीत। बीम्सच्या संचालकांना त्यात तातडीने सुधारणा करण्यास सांगितले असल्याचे त्यांनी सांगितले। विनोद कोलकार,
KMM मराठी बेळगाव। रेल्वे ओव्हरब्रिज पासून खाऊकट्ट्याकडे जाणाऱ्या रस्त्याचे हाल संपायचे नाव नाहीत। या रस्त्यावरील खड्डे अपघातांना निमंत्रण देत आहेत। चला पाहूयात। बेळगाव उत्तर आणि बेळगाव दक्षिणला जोडणारा शहरातील महत्त्वाचा रस्ता म्हणजेच रेल्वे ओव्हरब्रिज, पण या रस्त्याचे दशावतार संपता संपेनात। हा ब्रिज संपताच पुढे हा रस्ता मराठा मंदिर आणि खाऊकट्ट्याकडे जातो, पण या रस्त्याची सुरुवातच मुळी खड्ड्यांनी होते। KMM मराठीने यापूर्वीही ही बाब प्रशासनाच्या निदर्शनास आणून दिली होती। त्यावर कारवाई म्हणून थोडीफार डागडुजी करण्यात आली, जी 2 पावसातच वाहून गेली। पुन्हा जैसे थेच। दक्षिणच्या आमदारांचा ड्रीम प्रोजेक्ट याच ठिकाणी आहे, जेथे पार्किंगची समस्या नेहमी असतेच, शिवाय दररोज संध्याकाळी या ठिकाणी खूप गर्दी असते। वाहनधारकांना या खड्ड्यांमधून जाताना जीव मुठीत घेऊन जावं लागतं। ड्रीम प्रोजेक्ट करताना या रस्त्याकडे मात्र दक्षिणच्या आमदारांनी पूर्ण डोळेझाक केली आहे असे दिसते। आमदार कुठे गायब झालेत की काय असा सवाल आता जनतेमधून केला जातोय। संकल्प शिंदे, KMM मराठी बेळगाव। होनगा येथून CBTकडे जाणाऱ्या परिवहन बसमध्ये प्रवास करणाऱ्या महिलांसोबत असभ्य वर्तन करणाऱ्या व्यक्तीला बस चालकाने फटकारले। ही घटना चन्नम्मा सर्कल येथे घडली आहे। होनगा येथून CBTकडे निघालेल्या परिवहन बसमध्ये प्रवास करणाऱ्या महिलेशी असभ्य वर्तन करणाऱ्या व्यक्तीला बस चालकाने फटकारले। ही घटना चन्नम्मा सर्कल येथे घडली आहे। महिलेशी असभ्य वर्तन करणाऱ्या व्यक्तीला बस चालकाने फटकारले असता ती व्यक्ती बसमधून पळून गेली। स्थानिक मार्केट पोलिसांना परिस्थितीची माहिती दिली आहे। या प्रकरणी सध्या कोणतीही तक्रार दाखल करण्यात आलेली नाही। विनोद कोलकार, KMM मराठी बेळगाव। बेळगाव भाजप युवा मोर्चाच्या कार्यकर्त्यांनी निदर्शने करून राज्यपालांविरोधात अवमानकारक वक्तव्य करणाऱ्या व्यक्तींवर आणि पूर्वनियोजित आंदोलन करणाऱ्या काँग्रेस नेत्यांवर कायदेशीर कारवाई करण्याची मागणी करणारे निवेदन शहर पोलीस आयुक्तांना दिले। बेळगाव भाजप युवा मोर्चाच्या कार्यकर्त्यांनी निदर्शने करून राज्यपालांविरोधात अवमानकारक वक्तव्य करणाऱ्या व्यक्तींवर आणि पूर्वनियोजित आंदोलन करणाऱ्या काँग्रेस नेत्यांवर कायदेशीर कारवाई करण्याची मागणी करणारे निवेदन शहर पोलीस आयुक्तांना दिले। राज्यपालांना धमकावणारे आणि शिवीगाळ करणारे काँग्रेस आमदार इव्हान डिसोजा यांना गुंडा कायद्याअंतर्गत मंत्री जमीर अहमद खान, दिनेश गुंडूराव आणि कृष्णा बैरेगौडा यांना अटक करण्याची मागणी केली आहे। ದೇಶದ್ರೋಹಿ ಐವಾನ್ ಡಿಸೋಜಾಗೆ ಧಿಕ್ಕಾರ ಧಿಕ್ಕಾರ ಬಾಂಗ್ಲಾ ರಕ್ತವನ್ನು ಹೊಂದಿರುವ ಐವಾನ್ ಡಿಸೋಜಾ ಅವರಿಗೆ ಧಿಕ್ಕಾರ ಧಿಕ್ಕಾರ ಬಾಂಗ್ಲಾ ರಕ್ತವನ್ನು ಹೊಂದಿದಂತ ಐವಾನ್ ಡಿಸೋಜಾ ಅವರಿಗೆ ಧಿಕ್ಕಾರ ಧಿಕ್ಕಾರ बोलो भारत माता की जय बोलो भारत माता की जय ದೇಶದ್ರೋಹಿ ಹೇಳಿಕೆ ನೀಡಿದಂತ ಕಾಂಗ್ರೆಸ್ ನಾಯಕ ಐವಾನ್ ಡಿಸೋಜಾ ಅವರಿಗೆ ಧಿಕ್ಕಾರ ಧಿಕ್ಕಾರ ದೇಶದ್ರೋಹದ ಹೇಳಿಕೆ ನೀಡಿದಂತ ಕಾಂಗ್ರೆಸ್ ನಾಯಕ ಐವಾನ್ ಡಿಸೋಜಾ ಅವರಿಗೆ ಧಿಕ್ಕಾರ ಧಿಕ್ಕಾರ ಭಾರತ್ ಮಾತಾ ಕಿ ಜೈ ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಹೊಂದಿದಂತ ಐವಾನ್ ಡಿಸೋಜಾ ಅವರಿಗೆ ಧಿಕ್ಕಾರ ಧಿಕ್ಕಾರ ಈಗಾಗಲೇ ರಾಜ್ಯದಲ್ಲಿ ಏನು ಸಂಚಲನ ಮೂಡಿಸಿರ್ತಕ್ಕಂಥ ಮೂಡಾ ಹಗರಣ ಏನಿದೆ ಆ ಮೂಡಾ ಹಗರಣವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತು। ನಮ್ಮ ರಾಜ್ಯಾಧ್ಯಕ್ಷದ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆಯನ್ನ ಕೂಡ ಮಾಡ್ತು। ಅದಾದ ನಂತರ ಸನ್ಮಾನ್ಯ ನಮ್ಮ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ಅವರು ಏನು ತನಿಖೆಗೆ ಆದೇಶವನ್ನ ಕೊಟ್ಟರು। ಅದಾದ ನಂತರ ಈಗ ಕಾಂಗ್ರೆಸ್ನವರು ಹೋರಾಟವನ್ನ ಮಾಡೋದ್ರ ಮುಖಾಂತರ
ಒಂದ್ ವೇಳೆ ರಾಜ್ಯಪಾಲರು ಆದೇಶ ಹಿಂದೆ ತಗೊಳ್ಳದೆ ಹೋದ್ರೆ ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ರಾಜ್ಯಪಾಲರನ್ನ ಕರ್ನಾಟಕ ಬಿಟ್ಟ ಓಡಿಸ್ತೇವೆ ಅಂತಕ್ಕಂತ ಒಂದು ಹೇಳಿಕೆಯನ್ನ ನೀಡೋದಲ್ಲದೆ ಪ್ರಚೋದನೆಯನ್ನ ಹುಟ್ಟಾಕ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ಸಿನ MLC ಆಗಿರ್ತಕ್ಕಂಥ ಐವಾನ್ ಡಿಸೋಜ ಅವರು ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಸ್ವಯಂ ಪ್ರೇರಿತವಾಗಿ ಕೇಸನ್ನ ದಾಖಲಿಸಬೇಕಂತ ಹೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಬೆಳಗಾವಿ ಮಹಾನಗರ ಹಾಗೂ ಗ್ರಾಮಾಂತರ ಜಿಲ್ಲೆ ವತಿಯಿಂದ ನಾವು ನಗರದಲ್ಲಿ ಪ್ರತಿಭಟನೆಯನ್ನ ಮಾಡಿ मान्य कमिशनर साहेबರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. काँग्रेस नेत्यांनी राज्यपालांवर शाब्दिक शिवीगाळ केला, त्यांच्या फोटोला जोडे मारले आणि त्यांचा पुतळा जाळला. हा संविधानाचा अपमान आहे. मात्र राज्यपालांचा अपमान करणाऱ्या काँग्रेस कार्यकर्त्यांवर आणि नेत्यांवर कोणतीही कारवाई झाली नसल्याची तक्रार त्यांनी केली. विनोद कोलकार, KMM मराठी, बेळगाव. बेळगावातील मार्केट यार्ड परिसरातील कांदा बटाटा दुकानामध्ये सकाळी 10च्या सुमारास चोरीची घटना घडली आहे. चोरट्याने लॉक तोडून 20,000 रुपये लंपास केलेत. आणि या बातमीबरोबर बातमीपत्रामध्ये वेळ झाली एक छोट्याशा विरामाची. कुठे जाऊ नका, पाहत रहा KMM मराठी. बेळगावातील मार्केट यार्ड परिसरातील कांदा बटाटे दुकानामध्ये सकाळी 10च्या सुमारास चोरी झालेली आहे. चोरट्यांनी स्क्रू ड्रायव्हरच्या सहाय्याने लॉक तोडून कपाटातील 20,000 रुपये लंपास केले आहेत. दुकान मालक विनायक बस्तवाडकर हे दुकान सुरू ठेवून बाजूच्या दुकानात गेले असता चोरट्याने या संधीचा फायदा घेत ही धाडसी चोरी केली आहे. सकाळी 10च्या सुमारास ही चोरी झाली असून CCTV मध्ये ही चोरीची घटना कैद झाली आहे. या प्रकरणी APMC पोलीस स्थानकात तक्रार दाखल करण्यात आली आहे. राजशेखर हिरेमठ, KMM मराठी, बेळगाव. आणि या बातमीबरोबर बातमीपत्रामध्ये वेळ झाली एक छोट्याशा विरामाची. कुठे जाऊ नका, पाहत रहा KMM मराठी. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, तो अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है, तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सरोना, मन भाई आराधना. विरामानंतर तुम्हा सगळ्यांचं पुन्हा एकदा स्वागत. पाहूयात पुढची बातमी. शौचालयाच्या मुद्द्यावरून कुटुंबियांमध्ये झालेल्या वादाच्या पार्श्वभूमीवर कुडची पोलीस मारहाणीची फिर्याद घेण्यास टाळाटाळ करत असल्याच्या आरोपात बुधवारी न्यायाच्या मागणीसाठी कुटुंबियांनी जिल्हा पोलीस अधीक्षकांकडे दाद मागितली. शौचालयाच्या मुद्द्यावरून कुटुंबियांच्या मध्ये झालेल्या वादामुळे हल्ला झालेल्या व्यक्तींच्या तक्रारीची नोंद घेण्यासाठी कुडची पोलिसांनी दिरंगाई केल्या असल्याचा आरोप करत बुधवारी न्यायाच्या मागणीसाठी कुटुंबियांनी जिल्हा पोलीस अधीक्षकांकडे दाद मागितली. या कुटुंबियांनी बेळगाव जिल्ह्यातील रायबाग तालुक्यातील निलजी गावात घडलेल्या घटनेविरोधात कुडची पोलिसांविरुद्ध आरोप केला आहे. वसंत कांबळे, भीमाप्पा कांबळे, अशोक आणि परेश कांबळे यांच्यावर हल्ला केल्याचा आरोप आहे. आपल्या मुलीवर आणि कुटुंबियांवर हल्ला झाला असल्याचे सांगून कुटुंबियांनी SP कार्यालयात तक्रार केली आहे आणि त्यांनी न्याय मागितला आहे. सर, नम्द
ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ನಿಲ್ಜಿ ಗ್ರಾಮ ರೀ. ಸೋಮವಾರ ದಿವಸ ಮುಂಜಾನೆ ರೀ ನಮ್ಮ ಅಪ್ಪರ ಸಂಡಾಸ್ ಟಾಯ್ಲೆಟ್ ಹೊಡೆದಾರ. ನಮ್ಮ ಅಪ್ಪನ ಅಂತಮ್ರ ಮಕ್ಕಳ ಕೂಡಿ ಎಲ್ಲ ಅವ್ರ ಮನೆ ಕೆಳಗಡೆ ಅದಾವ್ರಿ, ನಮ್ಮ ಮ್ಯಾಗ ಅದಾವ್ರಿ. ಮತ್ತು ಅದ್ರದ್ದು ಕೆಲಸ ಬ್ಲಾಕ್ ಆಗಿ 2 ತಿಂಗಳಾಯ್ತು ರೀ. ಅದ್ರದ್ದು ಬ್ಲಾಕೇಜ್ ತೆಗಿಯೋಕೆ ಗೌಂಡ್ಯಾನ ಕರ್ಸಾತಿರಿ ನಮ್ಮ ಅಪ್ಪರ. ಅದಕ್ಕಾಗಿ ಅವರ ಬರೀ ತೋರಿಸೋದ್ರೊಳಗಾಗಿ ನಮ್ಮ ಅಪ್ಪನ ಅಂತಮ್ರ ಅವ್ರ ಮಕ್ಕಳು ಅವ್ರ ಹೆಂಡತಿ ಕೂಡಿ ನಮ್ಮ ಅಪ್ಪನ ತಲೆ ಹೊಡೆದ್ರಿ. ತಲೆ ಹೊಡೆದಾಗ ನಾನು ಮನೆಯಲ್ಲಿ ಇಲ್ಲಾಗಿನಿ ರೀ. ನಮ್ಮ ಮನೆಯಲ್ಲಿ ಇಲ್ದಾಗ ನನ್ನ ಹೆಂಡತಿ ನನಗೆ ಕರೆ ಮಾಡಿ ಕರೆದಾಗ ನಮ್ಮ ಅಪ್ಪಂದ ರಗತ್ ಹೊಂಟಿತ್ತು. ಆ ಟೈಮ್ದಾಗ ನಾನು ನಮ್ಮ ಅಪ್ಪನ ಗಾಡಿ ಮ್ಯಾಗ ತೊಗೊಂಡು ಕುಡ್ಚಿ ಪೊಲೀಸ್ ಸ್ಟೇಷನ್ಗೆ ಹೋದಿನಿ ರೀ. ಅಲ್ಲಿ ಹೋದಾಗ ಅಲ್ಲಿದ್ದ ಸಿಬ್ಬಂದಿಗಳು ಹೆಸರಷ್ಟ ಬರ್ಕೊಂಡ್ರಿ ರೀ. ಆಮ್ಯಾಗ ನಾನು ಅಲ್ಲಿ PSI ಅವರು ಇಲ್ಲಾಗಿದ್ರಿ. ಅವ್ರಿಗೆ ಫೋನ್ ಕರೆ ಮಾಡಿದೆ. ಅವ್ರ ಹತ್ತಾರ ರೀ ಪೊಲೀಸ್ ಸ್ಟೇಷನ್ಗಾದಾಗ ನೀ ಬಂದಿದ್ದಿ, ಮೊದಲು ಹೋಗಿ ಟ್ರೀಟ್ಮೆಂಟ್ ತೊಗೋ, MNC ಅಡ್ಮಿಟ್ ಆಗಿ ಮಾಡ್ಕೋ, ಅಲ್ಲೇ ಬಂದು ನಾವು ನಿಮ್ಮನ್ನ ವಿಚಾರಣೆ ಮಾಡ್ತೀವಿ. ಸರಿ ಅಂದೆ. ನಾನು ಅಲ್ಲಿಂದ ಸರ್ಕಾರ ದವಾಖಾನೆಗೆ ಹೋದಿನಿ ರೀ. ಸರ್ಕಾರ ದವಾಖಾನೆದಾಗ ಟ್ರೀಟ್ಮೆಂಟ್ ತೊಗೊಳಕತ್ತೀನಿ. ಟ್ರೀಟ್ಮೆಂಟ್ ತೊಗೊಳತ್ನಾಗ ಅವ್ರು ಏನು ಮಾಡ್ತಾರೆ ರೀ, ತಲೆಗೆ ಅವ್ಗೊಂದು ಪಟ್ಟಿ ಸುತ್ತಿದ್ರು ರೀ. ಪಟ್ಟಿ ಸುತ್ತಿ ಆಮ್ಯಾಗ ಅವ್ಗೆ ಹೇಳ್ತಾರೆ, ನಮ್ಮ ಕಡೆ CT ಸ್ಕ್ಯಾನಿಂಗ್ ಇಲ್ಲ, ಏನಿಲ್ಲ, ನೀವು ಮುಂದಕ್ಕೆ ಹೋಗ್ರಿ. ಅಲ್ಲಿಂದ ನಮ್ಮನ್ನು ಹೊರಗಡೆ ಕುಣಿಸಿದ್ರಿ. ನಾವು ಹೊರಗಡೆ ಅರ್ಧ ತಾಸು ಕೂತಿದ್ದೀವಿ ರೀ ಅಲ್ಲೇ. ಅಲ್ಲಿಂದ ನಮ್ಮನ್ನ ಎಲ್ಲರೂ ಹೊರಗೆ ಕೂತಿದ್ದ ಜನ ಕೇಳ್ಕೊಂಡ್ರಿ ಏನಾಯ್ತು ಅಂತ. ಅಲ್ಲಿ ಕೂತಿದ್ದು ಹೊರಗಡೆ ಜನ ಆ ಆಸ್ಪತ್ರೆ ಇದ್ದಂಥ ವೈದ್ಯಾಧಿಕಾರಿಗಳಿಗೆ ತರಾಟೆಗೆ ತೊಗೊಂಡಾಗ ರೀ. ಆಮ್ಯಾಗ ನಮ್ಮ ಅಪ್ಪನ ಮತ್ತು ಒಳಗಡೆ ಕರ್ಕೊಂಡು ಈಗ ನಮಗೆ ನ್ಯಾಯ ಬೇಕಾಗಿತ್ತು ರೀ. ನಾವು ದಯಾಮರಣಕ್ಕೆ ಬಂದೇವ್ರಿ. ಇಲ್ಲಿ ಇವರು ನಮಗೆ ಯಾರು ಎಲ್ಲಿ ಹೋದ್ರು ದಾದ ಮಾಡುವಾರ್ರಿ. ಹಿಂಗೆ 3 ತಿಂಗಳಿಂದ ನಮ್ಮನ್ನು ಎಲ್ಲರೂ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ. ನಿಮಗೇನೋ ಇದ್ರೂ ಭೀ ನಮ್ಮ ಊರನ್ನ ಎಲ್ಲರನ್ನೂ ಕೇಳ್ರಿ. ಅದಕ್ಕೆ ನಮಗೆ ಇಲ್ಲಿ ನಾವು ಬಂದದ್ದು ಸೋಮವಾರ ರಾತ್ರಿ ಬಂದೇವ್ರಿ. ಸೋಮವಾರ ರಾತ್ರಿ ಬಂದ ಇಲ್ಲಿ ನಮ್ಮ ತಂದೆಯವರು ಎಲ್ಲರೂ ಇಲ್ಲಿನ ಅಧಿಕಾರಿಗಳಿಗೆ ಭೇಟಿ ಆದಾಗ ಇವ್ರು SP ಅವ್ರು ಇಲ್ರಿ, ಇಲ್ಲಿನ ಯಾರೋ ಒಬ್ಬರು ಅಧಿಕಾರಿಗಳು ಇದ್ರು ರೀ. ಅವ್ರಿಗೆ ಭೇಟಿ ಆದಾಗ ನಮ್ಮ ತಂದೆಯವ್ರಿಗೆ ಅಂತಾರೆ ರೀ, ನೀ ಇಲ್ಲಿ ತಲೆಗೆ ಪಟ್ಟಿ ಸುತ್ಕೊಂಡು ನಾಟಕ ಮಾಡಕ್ಕೆ ಬಂದಿದ್ದಿ, ಅಲ್ಲೇ ಹೋಗಿ ನೀ ಕುಡ್ಚಿ ಪೊಲೀಸ್ ಸ್ಟೇಷನ್ಗೆ, ಇಲ್ಲಿ ಯಾಕೆ ಬಂದಿದ್ದಿ ಅಂತಂದು. ಹಾಂ, SP ಅವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದಯಾಮರಣ ಕೊಡ್ರಿ. ನಾವೆಲ್ಲರೂ ಸಾಯ್ತೀವಿ, ನಮಗೆ ಸಾಕಾಗೈತೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ತಂದೆ ತಾಯಿ. ಅಂದರೂ ನಮ್ಮ ಅಪ್ಪನ ಅಂತಮ್ರು ಮಕ್ಕಳು ಹೆಂಡತಿ ಎಲ್ಲರೂ ನಮಗೆ ಟಾರ್ಚರ್ ಕೊಡತ್ತಾರ ರೀ, ಬಡಿಯತ್ತಾರ ರೀ, ತಲೆ ಹೊಡೆದಾರ. ಇಲ್ಲಿ ನೋಡ್ರಿ ಈ ಥರ ಹರೇಸ್ಮೆಂಟ್ ಕೊಡತ್ತಾರ ರೀ ಬರೀ. ಅಲ್ಲಿ ನಮ್ಮ ಅತ್ತಿದ ಒಂದು ಹೊಲ ಐತ್ರಿ. ಹಾಂ, ಅವು ಕಾಗ್ತಿರ್ತಾರೋ. ನಮ್ಮ ಅತ್ತಿದ ಒಂದು ಹೊಲ ಐತ್ರಿ. ಆ ಹೊಲ ನಮ್ಮ ಅತ್ತಿ ಮಕ್ಕಳಿಗೆ ನಾವು ಮಾಡಿ ಕೊಟ್ಟಿವ್ರಿ. ಅದನ್ನು ಉದ್ದೇಶ ಇಟ್ಕೊಂಡು ನಮ್ಮನ್ನು ಒಟ್ಟು ತ್ರಾಸ ಕೊಡತ್ತಾರ ರೀ. ಈಗ ಇಷ್ಟು ಥರ ಎಲ್ಲ ಆದ್ರೂ ಅದನ್ನು ತೊಗೊಳ್ತಾರೆ. ಇಲ್ಲಿ ನೋಡ್ರಿ ನಮ್ಮ ಪಪ್ಪಾರ್ದು ಹಾಸ್ಪಿಟಲ್ದಾಗ ಹೋದಾಗ ಈ ಥರ ಪರಿಸ್ಥಿತಿ ಇದ್ರಿ. ಆಮೇಲೆ ರೀ ಹಾಸ್ಪಿಟಲ್ ಹೊರಗಡೆ ಕುಣಿಸ್ರು ನಮ್ಮನ್ನು. ನಮ್ಮಪ್ಪ ಹೆಂಗೆ ನೋಡ್ರಿ, ಕಲ್ಲಪ್ಪ ತಮ್ಮನ ಕಾಂಬಳೆ ರೀ. ಹಲ್ಲೆ ಮಾಡಿದವ್ರಿ. ಅದ ಜಮೀನು ಸಂಬಂಧ ಆಯ್ತೈತ್ರಿ. ಅದ ಹಿಂದೆ ಅವ್ರಿಗೆ ಯಾರು ಕೈವಾಡತಿ ಗೊತ್ತಾಗ್ಬಾತು. ಮುಂದೆ ಪೊಲಿಟಿಷನ್ಗೂ ಪ್ರೆಷರ್ ಯಾತಾರ್ರಿ. ನಮ್ಮನ್ನ ಒಟ್ಟು ಕೇರ್ ಮಾಡಿಬಿಡುವಾರ್ರಿ. ನಮ್ಮನ್ನು ಹೊಡಿದು 3 ತಿಂಗಳಾಗ ಹೊಡಿತಾರೆ ರೀ. ಮತ್ತು ನಾವು ಪೊಲಿಟಿಷನ್ಗೆ ಹೋಗ್ತೇವೆ, ನಮ್ಮನ್ನ ಒಟ್ಟು ಇದನ್ನು ಮಾಡ್ತಾರೆ. ಮುಂದೆ ಒಮ್ಮೆ ಬಡ್ದ ನಾವು ಪೊಲಿಟಿಷನ್ಗೆ ಹೋದೆವು. ಪೊಲಿಟಿಷನ್ಗೆ ಹೋದ ಬಳಿಕ ಯಾರು ರೀ ಅವ್ರು ನಮ್ಮ ಅಣ್ಣನ ಮಕ್ಕಳು ರೀ, ಎಲ್ಲ ನೌಕರಿಗೆ ಅದಾರ ರೀ. ಒಬ್ಬ ಪೊಲೀಸ್ ಹೋದಾನ ರೀ. ಅವ್ನು ಪೊಲೀಸ್ ಇದ್ದಾವ ಎಲ್ಲ ಅವ ಫುಲ್ ಮಾಡಾಕತ್ತಾನ ರೀ. ಅದ್ರಾಗೆಲ್ಲ ಕೈವಾಡ ಅಲ್ಲಿ ನಿಪ್ಪಾಣಿಗೆ ಅದಾನ ರೀ. ಅವ್ರನ್ನ ಮರ್ಡರ್ ಮಾಡಿ ಬರೀತ್ತ ನಾವು ಅಂತಂಬ್ರಿಗೆ ಮಕ್ಕಳಿಗೆ ಹೆಂಡ್ರಿಗೆ. ಅದು ನೋಡ್ಬೇಕ್ರಿ. ಅದು ಇದ್ದಾಗ ಇವ್ರು ನಮ್ಮನ್ನ ಕೇರ್ ಮಾಡುವಾರ್ರಿ. ಒಟ್ಟು ನಾವು ಇದು 3 ದಿವಸ ಹತ್ರ ಬಂದೀಗ. ನಾವು ಇಲ್ಲಿ ಈಗ ಆಲ್ರೆಡಿ ಒಮ್ಮೆ ಮೇಡಮ್ ಅಂತಿಗೆ ನಾವು ಇಲ್ಲಿ ಕಾಪಿ ಕೊಟ್ರಿ, ಶಿವಡ್ ಹಾಕೊಂಡು ಹೋಗಿದ್ದೆವು ಕಂಪ್ಲೇಂಟ್ ಕೊಡಕ್ಕೆ ಮೊದಲೊಮ್ಮೆ. ಈಗ 3 ತಿಂಗಳು ಹಿಂದ್ರಿ ಆಯ್ತು. ಅಲ್ಲಿ ಆ ಕಂಪ್ಲೇಂಟ್ ತೊಗೋತಾರೆ ಹೋಗಂದ್ರೆ ರೀ ಮೇಡಮ್ಗಳು. ಅಲ್ಲಿ ಕಂಪ್ಲೇಂಟ್ ತೊಗೊಲಿಲ್ಲ ರೀ ಅವ್ರು. ಅದನ್ನು ಪೆಂಡಿಂಗ್ ಇಟ್ಟರೆ ಅದನ್ನು ಪೆಂಡಿಂಗ್ ಇಟ್ಟ ಬಳಿಕ ಈಗ ಮತ್ತೆ ನಮ್ಮನ್ನು ಬಡ್ದಾರ ರೀ. ಬಡ್ದು ಒಟ್ಟು ನಮ್ಮನ್ನು ಒಟ್ಟು ಜೀವನಾಶ ಮಾಡ್ಬೇಕತ್ತಾರ ರೀ. ನಾವು ದಯಾಮರಣ ಕಿಲ್ಲೆ ಬಾಯಿದ್ದೇವೆ ರೀ. ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ರೀ ನನ್ನ ಗಂಡ.
ಹೋದ ಬೆಳಕ ಅಲ್ಲಿ ಕಂಪ್ಲೇಂಟ್ ಅದು ಏನೂ ತೊಗೊಲಿಲ್ಲ ರೀ ಅವ್ರು. ತೊಗೊಲಗಣ ಅಂತ ನನ್ನ ಗಂಡನ ಹಾಸ್ಪಿಟಲ್ದಾಗ ಹಿಡ್ಕೊಂಡು ಕೂತಾರೆ. ನನ್ನ ಗಂಡ ಕುಂಡನ ಅಂತ ನಾವು ಮನ್ಯಾಗ ಇದ್ದೀವಿ ಹೆಣ್ಮಕ್ಳು ಅಷ್ಟ ಅಂತ ಮನ್ಯಾಗ ಇರೋಣ ಅಂತ ಮಾವೀರ್ ಕಾಂಬ್ಳೆ ಇದ್ದವ್ರು ಬಂದು ಕಿಶನ್ ಓಡ್ಕೋತ ಬಂದು ಕಿಶನ್ ಮ್ಯಾಗೆಲ್ಲ ಕಿಟಕಿ ಕಾಜ ಮತ್ತು ಹುಡುಗರನ್ನ ತೊಗೊಂಡು ಕೂತಿದ್ದೆವು. ಮತ್ತು ಅವ್ರೇನು ನೋಡಲಿಲ್ಲ, ಕಾಂಜೆಲ್ಲ ಒಡೆದ್ರಿ ಅದನ್ನು ಅಂತ ಹೊಡ್ಯಾನ ಕೂಸಿಗಳು ಕಾಲಿಗೆಲ್ಲ ಹತ್ತೈತ್ರಿ. ಅಂತ ನಮ್ಮ ಅತ್ತೆ ಹೊಯ್ಕೊಳತ್ತಳ್ರಿ ಅಂತ ಹೊಯ್ಕೊಳ್ಳೋಣ ಅಂತ ಅದ್ರ ಭೀ ಅಂತ ಬೋರ್ ಪೈಪ್ಗಳೆಲ್ಲ ಕಿತ್ತುಗುದ್ರಿ ತಳಗಿನ. ನಾವು ಇಲ್ಲಿ ಬಂದು 3 ದಿವಸ ಆತ್ರಿ. ಸೋಮವಾರ ರಾತ್ರಿ ಬಂದಿದ್ದೀವಿ ರೀ, ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ದಾಗ ಇದ್ದೀವಿ ರೀ ನಾವು ಅಂತ. ಇಲ್ಲಿ ಬಂದ್ರೆ ಭೀ ಅಂತ ಸೋಮವಾರ ದಿವಸ ರಾತ್ರಿ ಇಲ್ಲಿ ಬಂದಿವ್ರಿ ನಾವು ಅಂತ. ಬಂದ ಬೆಳಕು ಅಲ್ಲಿ ತಳಗಿರ್ತಾರೆ ಅವ್ರು ಹೋಗಿ ಭೇಟಿಯಾಗಿವ್ರಿ. ಅವ್ರು ಇದ್ದವ್ರ ನೀ ಸುಮ್ಮ ತಲೆ ಕಟ್ಕೊಂಬಂದದಿ, ಏ ಬಾಯಿ ನೀ ಏನು ಹೇಳಬೇಡ ನಡಿ ಹೊರಗತ್ತ ಅಂದ್ಕಿಂದು ಯಾತ್ ಸಿಕ್ಕದ ಮಾತಾಡ್ರಿ ಅವ್ರು ಅಂತ. ಅಲ್ಲಿ ಒಂದೊಂದು ಕಾಲ್ ಮಾಡ್ರೆ ಭೀ ನಮಗೇನು ಹೇಳೋದೇ ಇಲ್ರಿ ಅವ್ರು. ಅವ್ರಿಗೆ ಬಂದು ಕಿಶನ್ ಸಮಾಧಾನ ಮಾಡಿ ಅವ್ರನ್ನ ಹೋಗಿಬಿಡ್ತಾರೆ. ನಾವು ಇದ್ದವ್ರು ಹೇಳಕ್ಕೆ ಹೋದ್ರೆ ಭೀ ಏ ನೀ ಏನು ಹೇಳಬೇಡ ನಡಿ ನಿಂದೇನು ಇಲ್ಲತ್ತ ಅಂದ್ ಕಿಶನ್ ಕಳಿಸ್ಬಿಡ್ತಾರೆ ನಮ್ಮನ್ನ ಅಂತ. ನನ್ನ ಗಂಡನ ಒಟ್ಟು ಹೊಡಿದ ಮಾಡ್ತಾರೆ. ಇಲ್ಲಿ ನಾವು ನಮಗೆ ನ್ಯಾಯ ಸಿಗಬೇಕು, ಇಲ್ಲಾದ್ರೆ ನಾವು ನಮ್ಮ ಮಕ್ಕಳ ಕರ್ಕೊಂಡು ಸತ್ತು ಹೋಗ್ಬಿಡ್ತೀವಿ. ಅವ್ರ ಕೈಲಿ ಅಲ್ಲಿ ಬಡ್ಸ್ಕೊಂಡು ಸಾಯ್ಕತ್ತವಿ, ಇಲ್ಲೇ ಸತ್ತು ಹೋದ್ರೆ ಭೀ ಚಲೋ ರೀ. ನಮಗೇನು ಇದನ್ನಿಲ್ಲ ರೀ. ಹೆಸರು ತಾರವ್ರಿ, ತಮ್ಮನಿ ತಾರವ್ವ ಕಾಂಬ್ಳೆ ರೀ. ನಾವು ಇಲ್ಲಿ ಯಾಕಂದ್ರೆ ನಮಗೆ ನ್ಯಾಯ ಬೇಕ್ರಲ್ಲ. ಮೊದಲ ನನ್ನ ಗಂಡನ ಬಡ್ದ್ರಿ, ನಮ್ಮ ಮುಂದೆ ಅದನ್ ರೀ ನಮ್ಮ ಮೈದನ ಮಕ್ಕಳ ನಮ್ಮ ನಿಗ್ಯಾನ್ರಿ ಅಂತ. ಮುಂದೆ ಅವರೆಲ್ಲ ಕೂಡಿ ಎಳ್ದಾಡಿ ಬಡಿಯೋ ಹೊತ್ತಿನಾಗ ನಂಗೆ ಶುಗರ BP ಐತ್ರಿ. ನಾಂಜಿ ನಮ್ಮ ಗಂಡನೂ ತಗೊಳ್ಳಿಲ್ಲ, ಮತಾಬೇಕಿನ ಚಿಗೋ ಅದು ಏನು ನೋಡ್ರಿ ನ್ಯಾಯ ಬೇಕಲ್ಲ ನಮಗೆ. ಎದ್ರ ಸಂಬಂಧ 3 ತಿಂಗಳು ಆತಿ ಪತಿ ಕಡತಾರೆ. ಈಗ ನಾವು 3 ದಿನ ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ದಾಗ ಬೀಳೋದು ಯಾಕೆ ಬೇಕಾಗೈತೆ ರೀ? ಇದ್ರ ಸಂಬಂಧ ನೋಡ್ರಿ ನಿಮ್ದಟ ಅವ್ರದಟ ನ್ಯಾಯ ಸಿಗಲ್ರಿ ನಮಗೆ. ಸಾಕ್ರಿ ಇಟ್ಟ ಸರ್ ಇಲ್ಲಿ ಬಂದದ ನ್ಯಾಯ ಸಂಬಂಧ ಇರಲ್ಲ. ಈಗ ಇದು ಹಿಂಗೆ ಬಡ್ದಾರ ನನ್ನ ಮಗನ ನೋಡ್ರಲ್ಲ ಯಾವ ಪರಿಸ್ಥಿತಿ ಮಾಡ್ಯಾರ. ನನ್ನ ಗಂಡ ನೀ ಪರಿಸ್ಥಿತಿ ನಾ ಡುಬ್ದಾಗ ಜಳಕ ಮಾಡಿ ಬಂದು ಕೂತಾನೆ. ನನ್ನ ಗಂಡ ಹೋಗ್ಯಾನ ನಿನ್ನ ಪೊಲೀಸ್ ಠಾಣಕತ್ತ ಗೊತ್ತಾ ಇಲ್ರಿ. ಮ್ಯಾಗ ಬಂದು ಫಡ 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 ಬ್ಯಾಟ್ಲೆ ಬಡಿಯಾತಾನು. ಡುಬ್ದಾಗ ಬಿದ್ದರೆ ಟೋ ಹೋಯ್ಕೊನೆ. ನಮ್ಮ ಮೈದನ ಮಗ ರೀ ಮಾವೀರ್ ಕಾಂಬ್ಳೆ ರೀ. ಹಾಂ ಐತ್ರಿ, ಅದಾರು ಮತ್ತು ನಮಗೆ ಗೊತ್ತಾಗ್ಲಿಲ್ಲ ರೀ. ಡುಬ್ದಾಗ ಬಿದ್ದಿಗತಿಲ್ಲ ಹೋಯ್ಕೊನಿ. ಆ ಹುಡುಗ ಬತ್ತ ತಾಯಿ ಹಾಕತ್ತೇಳಿ ಇದ್ರ ಜೀವ ಹೋತ್ರಿ. ಇದನ್ನು ಹಿಡಿದು ಕಿರ್ಬಾಳ್ ಹಿಡಿದು ಜೀವ ತೀರಿಸಿನಿ. ಮತ್ತು ಹೊಯ್ಕೋದು ಬಿಟ್ಟು ಗಪ್ಪಾಗಿ ಮುಂದೆ ತೊಗೊಂಡ್ರಿ. ಡುಬ್ಬು ಆಗೈತೆಪ್ಪ, ರಗತ್ ಬಂದಿಲ್ಲ, ಸುಳ್ಳು ಹೇಳಂಗಿಲ್ಲ, सत्य ಹೇಳ್ತಾನೆ. कुटुंबियांनी न्याय मिळवण्यासाठी 2 दिवसांपासून बस स्थानकावर आणि SP कार्यालयासमोर आंदोलन सुरू केलं आहे. कुडची पोलिसांनी तक्रार स्वीकारूनही SP कार्यालयात देखील चांगला प्रतिसाद मिळत नसल्याचं कुटुंबियांचं म्हणणं आहे. विनोद कोलकार, KMM मराठी, बेळगाव. शहराच्या मध्यवर्ती भागात असलेला वनिता विद्यालय नजीकचा सिग्नल पोल अजूनही उभारण्यात आलेला नाही. सिग्नल नसल्यानं या ठिकाणी वाहतुकीचा बोजवारा उडालाय. ट्रॅफिक पोलिसांना सुद्धा कोणी जुमानत नसल्याचं यावेळी चित्र दिसून आलंय. शहराच्या मध्यवर्ती भागात असलेला वनिता विद्यालयानजीकचा सिग्नल पोल अजूनही उभारण्यात आलेला नाही. महिन्याभरापूर्वी एक ट्रक सिग्नलवर येऊन आदळला होता. सिग्नल मोडकळीस आला, पण ते रस्त्यावरून हटवण्याचे कष्टही प्रशासनाने घेतले नव्हते. शेवटी तिथे असलेल्या वाहतूक पोलिसांनीच तो सिग्नल पोल हटवून बाजूस ठेवला. आमच्या KMMच्या प्रतिनिधींनी त्यावेळी तिथे भेट दिली असता पाऊस थांबल्यानंतर हा सिग्नल परत बसवण्यात येईल असे सांगण्यात आले होते. पण आता पाऊस थांबून आठवडा उलटून गेलाय, पण सिग्नल बसवण्यास अजूनही दिरंगाई होत आहे. या ठिकाणी खूप वाहतूक असते, पण जणू काही सगळ्यांनाच घाई झालेली आहे. वाहतूक पोलिसांना कोणीही जुमानत नसल्याचं दिसून आलं. या ठिकाणी शाळा महाविद्यालये असल्याने पादचाऱ्यांना मोठा धोका निर्माण झालाय. कारण वाहने वेगात येत असतात आणि त्यावर नियंत्रण ठेवण्यासाठी या ठिकाणी सिग्नलच नाहीत. लवकरात लवकर सिग्नल्स बसवले जाण्याची गरज आता निर्माण झाली आहे. संकल्प शिंदे, KMM मराठी, बेळगाव. माजी मुख्यमंत्री कुमारस्वामी यांच्या बाबतीत विलंबाचं धोरण अवलंबणाऱ्या राज्यपालांनी त्यांच्या विरुद्ध कोणत्याही तपास अहवालावर विसंबून न राहता खटला चालवण्यास परवानगी दिली आहे. हा भेदभाव नाही का, असा खडा सवाल मुख्यमंत्र्यांनी केलाय. माजी मुख्यमंत्री कुमारस्वामी यांच्या बाबतीत विलंबाचे धोरण अवलंबणाऱ्या राज्यपालांनी त्यांच्या विरुद्ध कोणत्याही तपास अहवालावर विसंबून न राहता खटला चालवण्यास परवानगी दिली आहे. हा भेदभाव नाही का, असा खडा सवाल मुख्यमंत्र्यांनी केलाय. बुधवारी जिनिगेरा एअरस्ट्रीप कोप्पळ येथे त्यांनी माध्यमांशी संवाद साधला. खाण प्रकरणी माजी मुख्यमंत्री HD कुमारस्वामी यांना अटक करण्याचा विचार मुख्यमंत्री करत असल्याच्या त्यांच्या वक्तव्यावर प्रतिक्रिया देताना कुमारस्वामी यांच्या अटकेबाबत काहीही सांगता येणार नाही. मात्र या प्रकरणात राज्यपाल चौकशीला परवानगी देऊ शकतात अशी भीती त्यांना वाटत आहे.
पुढे ते म्हणाले की लोकायुक्त SITने त्यांच्या विरुद्ध तपास अहवाल सादर केला आणि खटला चालवण्याची परवानगी मागितली असली तरी राज्यपालांनी कोणतीही कारवाई न केल्यामुळे SITने पुन्हा अर्ज केलाय. ನಾವು ಯಾವುದನ್ನು ಕೂಡ ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ಮಾಡಲ್ಲ. ನಾವು ಏನು ತೀರ್ಮಾನ ತಗೊಂಡ್ರು ಕೂಡ ಜನಪರವಾಗಿ ಮತ್ತು ಜಿಲ್ಲೆ ಪರವಾಗಿ ತಗೊಳ್ತೀವಿ. ಈಗ ನೀವು ಹೇಳಿದ್ದು ಪಾಪ ಸತ್ಯ. ನನಗೆ ಕೊಪ್ಪಳದ ಬಗ್ಗೆ ವಿಶೇಷ ಪ್ರೀತಿ ಇದೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಕೊಪ್ಪಳ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅದರಿಂದ ನಿಮ್ಮ ಶಂಕೆ ಏನಿದೆ ಇಲ್ಲ ಅನುಮಾನ, ಆ ಅನುಮಾನಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸರ್, ಹೆಸರಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕು ಮತ್ತು ಬೆಂಬಲ ಖರೀದಿ ಕೇಂದ್ರಗಳನ್ನು ಆರಂಭ ಮಾಡಬೇಕಂತ ರೈತರು ಆಗ್ರಹ ಮಾಡ್ತಾರೆ. ಇಲ್ಲ, ನಾನು ಹೇಳಿದ್ದೀನಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದೀನಿ. ಹೆಸರು ಬೆಲೆ ಬಿದ್ದೋಗಿದೆ, ಅದಕ್ಕೆ ಅದನ್ನು ಕೊಂಡ್ಕೊಳ್ಳಿಕ್ಕೆ ನೀವೆಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೀನಿ. ಬೇಗ ಮಾಡಬೇಕು ಅಂತಲೇ ಹೇಳಿದ್ದೀನಿ. ಒಬ್ರು ಕೇಳ್ರಿ ಏನಂತ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಸರ್. ನಿನ್ನೆ ರಾತ್ರಿ ಇಡೀ ನೀವು ಅವ್ರನ್ನ ಹೆಂಗ ಅರೆಸ್ಟ್ ಮಾಡ್ಬೇಕು ಅನ್ನೋದನ್ನೇ ಯೋಚನೆ ಮಾಡಿ ಮನೆಯಲ್ಲಿ ಕೂತು ಪ್ಲಾನ್ ಮಾಡಿ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಕ್ ಆಗಲ್ಲ ಅಂತಂದು ಒಂದು ಮೈನಿಂಗ್ ಸಂಬಂಧಪಟ್ಟಿದ್ದೆಲ್ಲ ನಾನು ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಆದರೆ ಅಂಥ ಸನ್ನಿವೇಶ ಏನಿಲ್ಲ. ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಶ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ. ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ. ಶ್ಯಾಂಕ್ಷನ್ ಕೇಳಿರೋರು ಯಾರು? ಲೋಕಾಯುಕ್ತದ SIT ಅವರು ಕೇಳಿರ್ತಕ್ಕಂಥದ್ದು. ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ. ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ. ಅವ್ರು ಹೇಳೋದು ಬಿಟ್ಬಿಡಪ್ಪ, ನೀನು ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದ? ತನಿಖೆ ಮಾಡಿ ಎವಿಡೆನ್ಸ್ ಇದೆ, SIT ಆಗಿತ್ತು, ಲೋಕಾಯುಕ್ತವರು ಅವ್ರಿಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ರಾಜ್ಯಪಾಲರು ಏನು ಮಾಡಿದ್ದಾರೆ? ಕೊಟ್ಟಿರೋದು ಯಾವಾಗ? ಶ್ಯಾಂಕ್ಷನ್ ಕೇಳಿರೋದು ಯಾವಾಗ? ನಿನ್ನೆ ಸೋಮವಾರ 2ನೇ ಪತ್ರ ಬರೆದಿದ್ದಾರೆ ಅಲ್ವಾ? ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವಾ? ಅಬ್ರಾಹಿಂ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು 8-9 ಗಂಟೆ ಒಳಗಡೆ ನನಗೆ ಶೋಕಾಸ್ ನೋಟಿಸ್ ರೆಡಿ ಆಯ್ತದೆ. ಇವ್ರ ಕೇಸ್ನಲ್ಲಿ ಯಾಕೆ ಮಾಡಿಲ್ಲ? ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ, ಲೋಕಾಯುಕ್ತ ಕೇಳಿಲ್ಲ, ಪ್ರಿಲಿಮಿನರಿ ತನಿಖೆ ಆಗಿಲ್ಲ, ಆದರೂ ಕೂಡ ಕೊಟ್ಟಿದ್ದಾರೆ. ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿಲ್ಲ. ಇದು ಡಿಸ್ಕ್ರಿಮಿನೇಷನ್ ಅಲ್ವಾ? ನಿಮ್ಗೆ ಅನಿಸುತ್ತೋ ಇಲ್ವೋ? ತಾರತಮ್ಯ ಅಂತ ಅನಿಸುತ್ತೋ ಇಲ್ವೋ? ಅದಕ್ಕೆ ಅದನ್ನು ಕೇಳಿದರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಯಾವುದು? ಇಲ್ಲಪ್ಪ, ಅದು ಸುಳ್ಳು ಪತ್ರ. ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮಗೆ? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ಅವರು ಲಾಜಿಕಲ್ ನಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ತೆಗೆದು ತೋರಿಸೋದು ಮಾಡಿದ್ರ? कोप्पळ जिल्ह्यातील विमानतळासह विकास कामांबाबत प्रसारमाध्यमांनी विचारलेल्या प्रश्नाला उत्तर देताना मुख्यमंत्री म्हणाले
की विकास कामामध्ये सरकार राजकारण करत नाही, आमचे निर्णय जिल्ह्यातील जनतेच्या आणि येथील विकासाच्या हिताचे असतील. कोप्पळ जिल्ह्याची विशेष काळजी असून येथील जनतेला न्याय मिळवून देण्यासाठी काम करणार असल्याचे त्यांनी सांगितले. राजशेखर हिरेमठ, KMM मराठी, बेळगाव. बेळगाव रेल्वे स्थानकावर 30 डिसेंबर 2023 रोजी धूमधडाक्यात उघडलेले रेल्वे कोच रेस्टॉरंट अवघ्या 8 महिन्यातच बंद झालं आहे. कमी ग्राहक संख्या हे रेस्टॉरंट बंद होण्यामागचं कारण असू शकतं असं बोललं जात आहे. बेळगाव रेल्वे स्थानकावर 30 डिसेंबर 2023 रोजी धूमधडाक्यात उघडलेले रेल्वे कोच रेस्टॉरंट फक्त 8 महिन्यातच बंद झालं आहे. स्थानकाच्या आवारात एका जुना ट्रेन कोचमध्ये उभारलेल्या या अनोख्या डायनिंग अनुभवाचा उद्देश प्रवाशांना आणि भेट देणाऱ्यांना 24 तास अन्नसुविधा प्रदान करणे असा होता. मात्र ग्राहकांची संख्या कमी असल्याने या सुविधेचा त्वरित समारोप झाला आहे. रेस्टॉरंट बंद झाल्यानंतरही जनतेमध्ये याच्या पुन्हा उघडण्याबद्दलची मागणी वाढली आहे. रेल्वे प्रशासनाने रेस्टॉरंट लवकरच पुन्हा सुरू होण्याची सूचकता दिली असली तरीही अधिकृत वेळापत्रक अद्याप दिलेलं नाही. या रेल्वे कोच रेस्टॉरंटचा भाग भारतीय रेल्वेच्या विस्तृत योजनेचा होता, ज्यात जुने वापरात नसलेले रेल्वे कोच विविध स्थानकांवर हॉटेलसारख्या कार्यशील जागांमध्ये रूपांतरित केले जातात. बेळगावच्या कोचची स्थापना गेल्या वर्षी ऑगस्टमध्ये करण्यात आली होती आणि रेस्टॉरंट डिसेंबरमध्ये सुरू करण्यात आलं होतं. यामुळे हे स्थानक आणि स्थानिकांसाठी एक लोकप्रिय ठिकाण बनले होते, जेथे अनेक लोक अनोख्या सेटअपच्या छायाचित्रांसाठी भेट देत होते. रेस्टॉरंटला 24/7 चालवण्याची परवानगीही मिळाली होती. बेळगाव रेल्वे स्थानकातून दररोज सुमारे 4000 प्रवाशांना सेवा देण्याचं उद्दिष्ट ठेवलं गेलं होतं. प्रारंभिक लोकप्रियतेनंतर आणि आकर्षण निर्माण केल्यानंतरही कमी ग्राहकांमुळे याचा समारोप झाला. संकल्प शिंदे, KMM मराठी, बेळगाव. वनिता विद्यालयानजीकच्या पदपथावरचे पेवर्स उखडून ड्रेनेजसाठी हे उखडण्यात आले होते. यावर फक्त बॅरिकेड टाकण्यात आले आहेत, त्यामुळे फुटपाथ पादचाऱ्यांसाठी बंद झालाय. पावसाळ्यामध्ये वनिता विद्यालयाच्या नजीक कॉलेज रोडवरून ड्रेनेज तुंबल्यामुळे घाण पाणी रस्त्यावरून वाहत होते. ड्रेनेजचा निचरा होण्यासाठी या ठिकाणी पदपथावरचे पेवर्स उखडून ड्रेनेजचे पाणी जाण्यास सोय करण्यात आली होती. पण या ठिकाणी बॅरिकेड्स टाकून हा पदपथ बंद करण्यात आलाय. पाऊस थांबला असून लवकरात लवकर स्मार्ट सिटीने पेवर्स बसवून पदपथाचे काम पूर्ण करावे अशी मागणी जनतेतून होत आहे. या ठिकाणी अनेक शाळा महाविद्यालये आहेत. शाळकरी महाविद्यालयीन विद्यार्थ्यांची या ठिकाणी भरपूर वर्दळ असते. त्यांना फुटपाथवरून जाणं अवघड झालंय. त्यांना मुख्य रस्त्यावरूनच जावं लागतं. सगळ्यात मोठी समस्या अशी की या ठिकाणी सिग्नल्स बंद असल्याने वाहने वेगात येत जात असतात. जर काही अनुचित घटना घडली तर याला कोण जबाबदार असा सवाल उपस्थित होतोय. आता तरी स्मार्ट सिटीने हे काम पूर्ण करते का हे पाहावे लागेल. संकल्प शिंदे, KMM मराठी, बेळगाव. पुन्हा एकदा एक नजर टाकूयात आजच्या ठळक घडामोडींवर. $1 लाखापेक्षा अधिक उत्पन्न व सरकारी कर्मचाऱ्यांचे 45,000हून अधिक रेशन कार्ड अपात्र. 1,88,00,000 ठोठावण्यात आलाय दंड. बेळगाव अन्न नागरी पुरवठा विभागाचे उपसंचालक मल्लिकार्जुन नायक यांनी दिली माहिती. कॅन्टोन्मेंट बोर्डाच्या हद्दीतील रेल्वे स्टेशन बस स्थानकाची दयनीय अवस्था. बस स्थानकाची झालीय दुरावस्था. कॅन्टोन्मेंट बोर्डाचे साफ दुर्लक्ष. विविध लिंगायत संघटनांच्या पदाधिकाऱ्यांचे आंदोलन. लिंगायत समाजाच्या विकास कामांसाठी निधी उपलब्ध करून देण्याची केली मागणी. जिल्हाधिकाऱ्यांना सादर करण्यात आले निवेदन. बातमीपत्रामध्ये वेळ झाली आज इथेच थांबण्याची. तुम्ही पाहत रहा KMM मराठी. नमस्कार.